ನಮ್ಮ ಮೋಹನ್ ಭಾಗವತರ ಉತ್ತರ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ. ಆದರೆ RSS ಇದು ಹಿಂದೂ ಧರ್ಮ ಅಲ್ಲ. ಹಿಂದೂ ಧರ್ಮದ ಪರಿಪಾಲನೆ ಮಾಡಿಕೊಂಡು ಪೋಷಿಸಿಕೊಂಡು ಪಾಲಿಸಿಕೊಂಡು ಸನಾತನತೆಯನ್ನು ಬೆಳೆಸುವಂಥ ಒಂದು ಸಂಘಟನೆ. ಅದು ಪ್ರಾಮಾಣಿಕವಾಗಿ ನೀವು ಪ್ರಾಮಾಣಿಕರದರ ಅನ್ನೋದಕ್ಕೆ ಅಕೌಂಟಬಿಲಿಟಿ, ದುಡ್ಡು ಎಲ್ಲಿದು ಬಂತು, ಹೇಗೆ ಬಂತು, ಏನು ಬಂತು ಹೇಳ್ಬೇಕಲ್ರಿ. ಯಾಕಂದ್ರೆ ರಾಮ ಮಂದಿರ ಕಟ್ಟೋ ಮುಂದೆ ಇಟ್ಟಂಗೆ ಸಲ ದುಡ್ಡು ಕೊಡಿಸಿದ್ದು, ಮತ್ತೊಂದು ಸಲ ದುಡ್ಡು ಕೊಡಿಸಿದ್ದು ಸಾಮಾನ್ಯರಾಗಿಲ್ಲ. ಇವತ್ತಿಗೂ ಸಹಿತ ಅವ್ರು ಪ್ರಶ್ನೆ ಕೇಳೋರಿದ್ದಾರೆ. ಅದು ಹೇಳಿಲ್ಲ, ರಾಮ ಮಂದಿರ ಕಟ್ಟುವಲ್ಲೇ ರಾಮ ಮಂದಿರ ಟ್ರಸ್ಟ್ ಜನ ಅಲ್ಲಿ ದುಡ್ಡಿನ ಅಪರಾಧ ಅಂತ ಇವತ್ತು ಆರೋಪಗಳಿದ್ದಾವೆ. ಎಲ್ಲ ನಿಟ್ಟಿನಲ್ಲಿ ಆಗಬೇಕು ಅಂಥೇಳಿ ನಮ್ಮ ಖರ್ಗೆ ಅವ್ರು ಕೇಳಿದ್ದು ಯಥಾ ಯೋಗ್ಯದ. ಅದಕ್ಕಿಂತ ಮುಖ್ಯವಾಗಿ ಇಲ್ಲೇ ನೋಂದಣಿ ಮಾಡಿಸೋದ್ರಿಂದ RSSಗೆ ಲಾಭದ. ಇಲ್ಲಿವರೆಗೆ ಮಾಡಿಸಿಲ್ಲ, 100 ವರ್ಷ ಆಯ್ತು ಅಂತ ಹೇಳೋದ್ರಲ್ಲಿ ಅರ್ಥಿಲ್ಲ. ಇಲ್ಲಿವರೆಗೆ ಕೇಳಿಲ್ಲ, ನೀವು ಮಾಡಿಸಿಲ್ಲ, ಈಗ ಕೇಳ್ತಾ ಇದ್ದಾರೆ, ಮಾಡಿಸ್ರಿ, ತಪ್ಪೇನದು ಇಲ್ಲ. ಇಂಥ ಸಂವಿಧಾನದ ಕಾನೂನಿನಲ್ಲಿ ನಾವು ಮಾಡಿಸ್ಬೇಕಂತ ಏನಿಲ್ಲ ಅನ್ನೋದನ್ನು ಹೋಗ್ತಾರೆ. ಅವ್ರು ಕೊಡ್ರಿ, ಅವ್ರಿಗೆ ಕೆಳಗಿದ್ದಾರೆ, ಎಲ್ಲಿ ಕೊಡ್ರಪ್ಪ ನಮಗಂದ್ರೆ. ಅದು ನಿಮಗೆ ಗೊತ್ತಿದ್ರೆ ನಿಮ್ಮ ಸಂವಿಧಾನ ಬಗ್ಗೆ ಅಭ್ಯಾಸ ಮೇಲೆ ಇತ್ತಪ್ಪ ಅಂತಂದ್ರೆ ಕೊಡ್ರಿ. ಇಲ್ಲಾಂದರೆ ಇದು ಸಂವಿಧಾನ ಮೀರಿದ್ದಂತೆ ಅಲ್ಲ. ಇಲ್ಲಿ ಫೈನಲ್ ಯಾವುದಪ್ಪ ಈ ದೇಶದಲ್ಲಿ ಅಂದರೆ ಸಂವಿಧಾನ ಅದಕ್ಕಿಂತ ಹೆಚ್ಚಿದ ಯಾವುದೂ ಇಲ್ಲ. ಅದಕ್ಕೆ ಉತ್ತರ ಕೊಡಬೇಕಾಗಿದೆ ಇವತ್ತು ಅನಿವಾರ್ಯ ಅದು. ಅದೇ ಕಾಲಕ್ಕೆ ಈ ನಮ್ಮ ಖರ್ಗೆ ಕೇಳ್ತಾ ಇರೋದು ಸತ್ಯದ.